ಹುಲಿಗೆಮ್ಮನ ಕೊಳ್ಳದ ಒಳಗಡೆ ಇರುವಂತಹ ಆ ಅರ್ಚಕರ ಮನೆಯಿಂದ ಒಳಗಡೆ ಬಂದರೆ ಇರುವಂಥ ಗುಹೆ ಇದು, ನಿಗೂಢವಾದೊಂದು ಗುಹೆ ನೋಡಿ. ಇಷ್ಟು ತಪಸ್ವಿಗಳಲ್ಲಿ ಬಂದು ತಪಸ್ಸು ಮಾಡಿ ವಾಸ ಮಾಡಿರುವಂಥ ಸ್ಥಳ. ಆದ್ದರಿಂದನೇ ಬಹುಶಃ ಬಾದಾಮಿಯ ಚಾಲುಕ್ಯರು ಈ ಸ್ಥಳವನ್ನು ಇದೊಂದು ಪವಾಡ ಪುರುಷರ ಜಾಗ ಅಂತ ತಮ್ಮ ಸಮಾಧಿಗಳನ್ನ ಮಾಡ್ಕೊಳಕ್ಕೆ ಆರಿಸ್ಕೊಂಡಿರೋ ಸಾಧ್ಯತೆ ಇದೆ. ಕರುನಾಡ ತಾಯಿ ಸದಾ ಚಿನ್ಮಯಿ. ಸರ್, ಈಗ ನಾವು ನಿಂತಿರೋ ಈ ಜಾಗ ಈಗಾಗಲೇ ಹೇಳಿದ್ದೀನಿ, ಹುಲಿಗೆಮ್ಮನ ಕೊಳ್ಳ ಅನ್ನೋದು ಈ ಒಂದು ಗುಡಿ ಹೆಸರು. ಇದು ಭದ್ರನಾಯಕನ ಜಾಲಿಹಾಳ ಅನ್ನೋದು ಇಲ್ಲೇ ಸಮೀಪದಲ್ಲಿ ಬರುತ್ತೆ. ಅದರ ಪಕ್ಕ ಇರುವಂಥ ಒಂದು ಸಣ್ಣ ಗ್ರಾಮ ಇದು. ಸೊ ಈ ಸ್ಥಳದಲ್ಲಿದೆ. ಅಲ್ಲದೆ ನೀವೇ ಒಂದು ಬೆಟ್ಟದ ಒಂದು ಇದನ್ನು ನೋಡಿ, ಇದು ಕೊಟ್ಟಾರೆ ನಿಮ್ಮ ಮೇಲ್ಗಡೆ ಅಲ್ಲಿ ನೋಡಿದ್ರೆ ನಿಮಗೆ ನೀರು ಬರ್ತಾ ಇದೆ, ಗೊತ್ತಾಗಲ್ಲ. ಈಗ ಬಿರು ಬೇಸಿಗೆನಲ್ಲೂ ಜಿನುಗ್ತಾ ಇದೆ ನೀರು. ಅದೇ ನೀವೇನಾದ್ರು ಅಪ್ಪಿತಪ್ಪಿ ಮಳೆಗಾಲಕ್ಕೆ ಏನಾದ್ರು ಬಂತು ಅಂದರೆ ಈ ಸುತ್ತಮುತ್ತದ ಪ್ರದೇಶ ಮೇಲ್ಗಡೆ ಇದೆಯಲ್ಲ, ಅಲ್ಲೆಲ್ಲ ಏನು ಮಳೆ ನೀರು ಸಂಗ್ರಹ ಆಗುತ್ತಲ್ಲ, ಅದೆಲ್ಲ ಬಂದು ಇಲ್ಲಿಗೆ ಬರುತ್ತೆ. ಇಲ್ಲಿಂದ ನಿಮ್ಗೆ ಆ್ಯಕ್ಚುಲಿ ಫಾಲ್ಸ್ ಹರಿಯೋಕ್ಕೆ ಶುರು ಆಗುತ್ತೆ. ಸೊ ತುಂಬ ಒಂದು ಅದ್ಭುತವಾಗಿರುತ್ತೆ ನೋಡೋಕ್ಕೆ. ನೀವೇನಾದ್ರು ಅಪ್ಪಿತಪ್ಪಿ ಮಳೆಗಾಲ ಮತ್ತು ಚಳಿಗಾಲದಲ್ಲಿ ಬಂತು ಅಂದರೆ ತುಂಬ ಒಂದು ಅದ್ಭುತವಾಗಿದ್ದ ಆ ಫಾಲ್ಸ್ನ ಇಲ್ಲಿ ನೋಡ್ಬೋದು ನೀವು. ಹಾಗೆ ನಿಮ್ಮ ಮೇಲ್ಗಡೆ ಬಂತು ಅಂದರೆ ಈಗ ಕೆಳಗಡೆಗಾದಂಗೆ ನಾನು ಈಗಾಗಲೇ ನಿಮಗೆ 3 ಸಮಾಧಿಗಳನ್ನು ತೋರಿಸಿದ್ದೆ, ಕರೆಕ್ಟಾ? ಮೇಲ್ಗಡೆಗೆ ನಿಮಗೆ ಮತ್ತೆ 8 ಸಮಾಧಿಗಳಿದೆ. ಅಲ್ಲೇ ಇದು ನೋಡಿ, ಇದು ಸುತ್ತಮುತ್ತ ನಿಮ್ಗೆ ಗೊತ್ತಲ್ಲ, ಫುಲ್ಲು ಕಾಡು ಥರ ಇದೆ ಏರಿಯಾ, ಪ್ರಕೃತಿ ಚೆನ್ನಾಗಿದೆ. ಹಾಗಾಗಿ ಅವ್ರು ಇದೇ ಸ್ಥಳವನ್ನು ಆಯ್ಕೆ ಮಾಡ್ಕೊಂಡಿದ್ದಾರೆ. ಸ್ನೇಹಿತರೆ ಬನ್ನಿ, ಇಲ್ಲಿ ನಿಮ್ಗೊಂದಂಥ ಆಶ್ಚರ್ಯ ತೋರಿಸ್ತೀನಿ ಜಗತ್ತಲ್ಲಿ. ಅಂದರೆ ರಾಜರು ಇಡೀ ಸಂಸ್ಥಾನ ಸಾಮ್ರಾಜ್ಯ ಆಳ್ತಿರ್ತಾರೆ, ದೊಡ್ಡ ದೊಡ್ಡ ಕೊಡುಗೆ ಕೊಟ್ಟಿರ್ತಾರೆ, ಅವರೇ ಶಾಸನ ಹಾಕ್ಸೋಕ್ಕೆ ಹಿಂದೆ ಮುಂದೆ ನೋಡ್ತಾರಲ್ಲ. ಆದರೆ ನಮ್ಮ ಹೊಸ ಕಾಲದ ಪ್ರಭುಗಳು ಅಂದರೆ ಪ್ರಜೆಗಳು ಎಂಥ ಕೆಲಸ ಮಾಡಿದ್ದಾರೆ ನೋಡಿ. ಪಿ ರಾಜೇ ಸಾಹೇಬ್ PSI ಸಹಾಯಧನ 501 ರೂಪಾಯಿ. 501 ರೂಪಾಯಿ ಕೊಟ್ಟಿದ್ದಕ್ಕೇ ಒಂದು ಕಲ್ಲು ತೊಗೊಂಡೋಗಿ ಆ ಕಲ್ಲಲ್ಲಿ ಕೆತ್ಸಿ ತಂದು ಹಾಕಿದ್ದಾನೆ. ಬಹುಶಃ ಕಲ್ಲು ತಂದು ಕೆತ್ಸೋಕ್ಕೆ 5,000 ಆಗಿರುತ್ತೆ. ಕೊಟ್ಟಿರೋದೆಷ್ಟು? 501. ಯಾವ ಏರಲ್ಲಿ. ಆಮೇಲೆ ಇಲ್ಲಿ ಬನ್ನಿ, ಗಂಗಪ್ಪ ಕೊಂಡರ್ಕುಂದಿ ಸಹಾಯ, ಇವ್ರದ್ದೆಷ್ಟು ಗೊತ್ತಾ? 1,001 ರೂಪಾಯಿ. ಯಪ್ಪ, ಸದ್ಯ 20 ರೂಪಾಯಿ ಕೊಟ್ಟು ಬಾಕ್ಸಿಲ್ಲ ಯಾರು. ಬನ್ನಿ ಹೋಣ. ಅಯ್ಯೋ ಶಿವನೇ, ಇನ್ನೂ ಈ ಕಣ್ಣಲ್ಲಿ ಏನೇನು ನೋಡಬೇಕು ಅನಿಸ್ಬಿಟ್ಟಿದೆ ಪರಂ ಸರ್. ಆನಂದ ಪರಮಾನಂದ. ಇಲ್ಲಿ ನೋಡಿ, ಇಲ್ಲೊಂದೆರಡಿದೆ ರಚನೆಗಳು, ಗೊತ್ತಾಗ್ತಿದೆಯಲ್ಲ? ಓ ಸರ್, ಸಮಾಧಿಗಳು. ಮತ್ತೆ ನೋಡಿ ಸರ್, ಎಲ್ಲವೂ ಸಿಮಿಲರ್ ಕಟ್ಟಡಗಳು. ಹೌದು. ಅಲ್ಲಿ ವಿಕ್ರಮಾದಿತ್ಯನ ಸಮಾಧಿ ಇತ್ತಲ್ಲ, ಅದೇ ಥರದ ಸಮಾಧಿ ಕಟ್ಟಡಗಳು. ಹೌದು, ಕರೆಕ್ಟ್. ಹಾಗೆ ಬನ್ನಿ ಮುಂದಕ್ಕೆ ಹೋಗೋಣ. ಸರ್, ಒಂದು ವಿಷಯ ಗೊತ್ತಾಯ್ತು ನನಗೆ. ಹೇಳಿ. ಈಗ ಮೈಸೂರಿಗೆ ಹೋದ್ರೆ ಮೈಸೂರು ಒಡೆಯರ ಸಮಾಧಿಗಳು ಕೂಡ ಅಲ್ಲೂ ಕೂಡ ಇದೇ ತರ ಆಲ್ಮೋಸ್ಟ್ ಕಟ್ಟಡಗಳು. ಅಂದ್ರೆ ಅವ್ರದ್ದು ಕೂಡ ಈ ತರದ್ದು ಆರ್ಚು ಅದೆಲ್ಲ ಇದೆ. ಸೊ ನೋಡಿ, ಅವ್ರ ಸಮಾಧಿಗಳು ಅದೇ ತರ ಇದೆ. ಸೊ ಇವೆಲ್ಲ ಒಂದು ಸಿಮಿಲರ್. ಅಂದ್ರೆ ಒಂದಂತೂ ನಿಮ್ಗೆ ಇದಾಯ್ತು, ಏನೋ ಕನ್ಫರ್ಮ್ ಆಯ್ತು. ಏನಂದ್ರೆ ರಾಜರುಗಳ ಒಂದು ಅಸ್ಥಿಯನ್ನ ಕೆಳಗಡೆ ಇಟ್ಟು ಮೇಲ್ಗಡೆ ದೇವಸ್ಥಾನ ಕಟ್ಟಿಸ್ತಿದ್ರು ಅನ್ನೋದು ನಿಮ್ಗೆ ಕನ್ಫರ್ಮ್ ಆಯ್ತು, ಕರೆಕ್ಟ್ ಅಲ್ಲ? ಅಸ್ಥಿ ಇಡೋರು ಅಸ್ಥಿ, ಸುಡೋರಾದ್ರೆ ಅಸ್ಥಿ, ಸುಡದೆ ಬಾಡಿ ಇಡೋರ ಬಾಡಿ ಇಟ್ಟು ಆಮೇಲೆ ಅಷ್ಟೇ ಗುಂಡಿ ತೋಡಿ. ಬನ್ನಿ ಹೋಗೋಣ. ಇಲ್ಲಿ ಎದುರುಗಡೆಗೇನೆ ನಿಮಗೆ ಲಜ್ಜಾಗೌರಿದು ಇದು ಕಾಣಿಸ್ತಾ ಇದೆ ಮೂರ್ತಿ. ಲಜ್ಜಾಗೌರಿ ಅಂದರೆ ಯೂಶಲಿ ಸಂತಾನೋತ್ಪತ್ತಿಗೆ ಅಂತ ಒಂದು ಹೆಣ್ಣನ್ನು ಈ ರೀತಿ ಕೆತ್ತುತ್ತಾ ಇದ್ರು, ಲಜ್ಜಾಗೌರಿ ಅಂತ. ಸ್ಥಳೀಯವಾಗಿ ನಮ್ಮ ಅರ್ಚಕರಿದ್ದಾರೆ. ನಮಸ್ಕಾರ ಸರ್. ಸರ್ ನಮಸ್ತೆ. ನಮಸ್ಕಾರ. ನಿಮ್ಮ ಹೆಸರು ಹೇಳ್ರಿ ಸರ್? ಮಗೊಂಡಪ್ಪು. ಯಾವ್ರು ಸರ್? BN ಜಾಲಿಯ. ಜಾಲಿ ಹೇಳೋದು. ಏನು ಸರ್ ಇದು ಕೊಳ್ಳ? ಲಕ್ಕಮ್ಮ ಅಕ್ಕಿ ಹುಲಿಗೆಮ್ಮ ಈ ಕಡೆ. ಏನು ವಿಶೇಷ ಹುಲಿಗೆಮ್ಮಂದು? ವಿಶೇಷ ಅನ್ನಕ್ಕೇನು ಮೊದಲು ಪೂರ್ವಿಕರಿಂದ ನಾವು ಬಂದೈತ್ರಿ ವಿಶೇಷ. ಅವಕ್ಕಿದಾಟ ನಡೆದತ್ರಿ. ಸರ್ ಏನು ಸರ್ ಹಿಂಗೆ ಬರ್ದವ್ರೆ? ಪುಲ್ಕೇಶಿ ಇಲ್ಲಿ ಇದ್ಕೊಂಡು ಅಲ್ಲಿ ರೆಡಿ ಮಾಡಿಸಿದ್ದು ಬಾದಾಮಿನ ಅಂತ? ಒಂದನೇ ಪುಲ್ಕೇಶಿ, ಎರಡನೇ ಪುಲ್ಕೇಶಿ ಅಲ್ಲ ಸರ್. ಅಂದರೆ ಪುಲ್ಕೇಶಿ ಇಲ್ಲಿ ಇದ್ಕೊಂಡು ಅದನ್ನ ಕಟ್ಸ್ಕೊಂಡಿರೋದು. ಅದು ಯಾವ ಪುಲ್ಕೇಶಿ? ಇಟ್ ಕುಡ್ ಬಿ ಒಂದೇ ಪುಲ್ಕೇಶಿ. ಓಕೆ, ಇಟ್ಸ್ ಎ ಪ್ರಿಂಟಿಂಗ್ ಮಿಸ್ಟೇಕ್ ಅನ್ಕೊಳ್ಳೋಣ. ಸೊ ಇಫ್ ಇಟ್ ಇಸ್ ಒಂದೇ ಪುಲ್ಕೇಶಿ ಕರೆಕ್ಟ್ ಅಲ್ವಾ? ಅಲ್ಲ, ಬಟ್ ಏನಂದರೆ ಶಾಸನಗಳ ಯಾವುದು ದಾಖಲಾತಿ ಇಲ್ಲ ಸರ್. ಹಾಗೆ ಬನ್ನಿ, ಇಲ್ಲಿ ನೋಡಿ, ಇಲ್ಲಿ ಇದೇ ನಮ್ಮ ಹುಲಿಗೆಮ್ಮನ ಕೊಳ್ಳದಲ್ಲಿ ಕೆತ್ತಿರೋವಂಥ ಮೂರ್ತಿಗಳನ್ನ ನೋಡ್ಬೋದು. ಇಲ್ಲಿ ನೋಡ್ಬೋದು ಬ್ರಹ್ಮ, ಚತುರ್ಮುಖ ಬ್ರಹ್ಮ, 4 ಮುಖ ಇರೋದಿಲ್ಲ, 3 ಮುಖ ಇಲ್ಲೇ ಕಾಣಿಸ್ತಾ ಇದೆ, ಹಿಂದ್ಗಡೆಗೆ ಇನ್ನೊಂದು ಮುಖ. ಇಲ್ಲಿ ನಿಮಗೆ ಶಂಖಚಕ್ರ ಇಟ್ಕೊಂಡಿರೋ ಕಾರಣ ಇದು ವಿಷ್ಣು. ಇದು ಇದು ಶಿವ ಅಂತ ಗೊತ್ತಾಗತ್ತೆ. ಇಲ್ಲಿ ನೋಡಿ, ನಂದಿ ಇದೆ. ಇದು ನೋಡಿ, ಇಲ್ಲಿಂದ ಮುಂದಕ್ಕೆ ಸಪ್ತಮಾತೃಕೆಯರನ್ನ ಕೆತ್ತಿದ್ದಾರೆ. ಸಪ್ತಮಾತೃಕೆಯರನ್ನ ಹಿಂದೆ ಬಂದು ಸಪ್ತಮಾತೃಕೆಯರ ಆರಾಧನೆ ಕರ್ನಾಟಕದಲ್ಲಿ ಕಾಮನ್ ಆಗಿತ್ತು. ಅದರಲ್ಲೂ ಇದನ್ನ ನೋಡಿ, ಈ ಭಾಗ ನೋಡಿ, ಇದನ್ನ ಬ್ರಾಹ್ಮಿಣಿ ಅಂತ ಕರೀತಾರೆ. ಮೂರು ಮುಖ ಇದೆ ನೋಡಿ, ಬ್ರಾಹ್ಮಿಣಿ. ಹಂಸ, ಇದು ಆಕ್ಚುಲಿ ಏನಂತಾರೆ, ಹಂಸ ಪಕ್ಷಿ ಬಂದು ವಾಹನ, ಅದ್ರ ಮೂಲಕ ಕಂಡುಹಿಡಿಬೋದು. ಇವಾಗ ಇದು ಬಂದು ಮಹೇಶ್ವರಿ. ಇದನ್ನ ಮಹೇಶ್ವರಿ ಹೆಂಗೆ ಅಂತ ಹೇಳ್ಬೋದು ಅಂದರೆ ಇಲ್ಲಿ ನೋಡಿ, ಇಲ್ಲಿ ಬಸವ ಕೋಣ ಅಥವಾ ಏನಂತಾರೆ ನಂದಿ. ಹಾಗೆ ಇದು ಕೌಮುದಿ ಅಂತ ಕರೀತಾರೆ ಇದನ್ನ. ಇದು ಲೆಕ್ಕ ಹಾಕಿದ್ರೆ ಇಂದ್ರಾಣಿ. ಇದು ಏನಕ್ಕೆ ಇಂದ್ರಾಣಿ ಅಂದರೆ ನೋಡಿ, ಆನೆ ಇಂದ್ರಾಣಿ ಅಂತ ಕರೀತಾರೆ. ಇದು ವರಾಹಿ. ಮುಖ ನೋಡಿದ್ರೆ ಗೊತ್ತಾಗುತ್ತೆ, ವರಾಹ ಮುಖ, ವರಾಹಿ ಅಂತ ಕರೀತಾರೆ. ಹಾಗೆ ಇದು ನೋಡಿದ್ರೆ ನಿಮಗೆ ವೈಷ್ಣವಿ. ಇದೇನಕ್ಕೆ ವೈಷ್ಣವಿ ಅಂದರೆ ಗರುಡ ನೋಡಿ,
ವೈಷ್ಣವಿ, ಮತ್ತು ಇದು ನೋಡಿದ್ರೆ ನಿಮಗೆ ಕಾಳಿ ಇದು. ಸೊ ಹೀಗೆ ಅದು ಗಣೇಶ ಅಂದರೆ ಇದು ಎಲ್ಲ ಒಳ್ಳೆ ಕಾರ್ಯಗಳಾಗಲಿ ಅನ್ನೋದು ಮಟ್ಟಿಗೆ ಬಳಸ್ತಾ ಇದ್ದು. ಹೀಗೆ ಸಪ್ತಮಾತೃಕೆ ಒಂದು ಉಬ್ಬು ಶಿಲ್ಪವನ್ನು ಕೂಡ ಇಲ್ಲಿ ಕೆತ್ತಿದ್ದಾರೆ. ಹಾಗೆ ಇಲ್ಲೊಂದು ಸಣ್ಣದು ಹನುಮನ ಗುಡಿ ಇರ್ಬೋದು, ಮತ್ತು ಶಿವನ ಇಲ್ಲೂ ಲಿಂಗ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಇದು ಒಂದು ಇದು ಆ್ಯಕ್ಚುಲಿ ಇದೇನಂತಾರೆ ಕೇವ್ ಇದು. ಹಿಂಗೆ ನೋಡಿ ಹಿಂಗೆ ಹೊರಗಡೆ ಚಾಚಿದೆ. ಸೊ ನ್ಯಾಚುರಲ್ ಗುಹೆ ಇದು. ಆ ನ್ಯಾಚುರಲ್ ಗುಹೆಯನ್ನೇ ಸರಿಯಾಗಿ ಬಳಸ್ಕೊಂಡು ಈ ರೀತಿ ಸಣ್ಣ ಸಣ್ಣ ಗುಡಿಗಳನ್ನ ಕಟ್ಕೊಂಡಿದ್ದಾರೆ. ಅದ್ರ ಜೊತೆ ಈ ಭಾಗದಲ್ಲೂ ನಿಮ್ಗೆ ಈ ಗುಡಿ ಕಾಣಿಸ್ತಾ ಇದೆ ನೋಡಿ, ಇವುಗಳನ್ನೇ ಹೇಳ್ತಾ ಇರೋದು ಚಾಲುಕ್ಯರ ಸಮಾಧಿಗಳು ಅಂತ ಹೇಳ್ತಿರೋದು ಇವುಗಳನ್ನೇ. ಸೊ ಇವುಗಳ ಕೆಳಗಡೆಗೆ ಬಂದು ಕರಂಡದಲ್ಲಿ ಆ ಒಂದು ಅಸ್ಥಿ ಇದೆ ಅನ್ನೋದನ್ನ ಆ ಶಾಸನ ನಾವು ಈಗ ಸ್ಟಾರ್ಟಿಂಗಲ್ಲಿ ತೋರಿಸಿದ್ವಲ್ಲ ಆ ಶಾಸನ ಹೇಳ್ತಿರೋದು. ಸೊ ಈಗಾಗಲೇ ನೀವು ಅಲ್ಲಿ 3, ಇಲ್ಲಿ 2, 5 ನೋಡಿದ್ರ, ಇಲ್ಲೊಂದು 6 ಆಯ್ತಲ್ವ, ಈಗ 6, ಇದೊಂದು 7, ಅಲ್ಲಿ ನೋಡಿ 8, ಆ ಕಡೆನೂ ಇದೆ ಮತ್ತೆ. ಸೊ ಹೀಗೆ ಈ ಭಾಗದಲ್ಲಿ ತುಂಬಾನೇ ಬಂದು ಸಣ್ಣ ಸಣ್ಣ ಗುಡಿಗಳಿದೆ. ಈ ಎಲ್ಲ ಸಣ್ಣ ಸಣ್ಣ ಗುಡಿಗಳನ್ನ ಚಾಲುಕ್ಯರ ಸಮಾಧಿಗಳು ಅಂತ ಆ ಒಂದು ಶಾಸನದಿಂದ ಗೊತ್ತಾಗ್ತಿದೆ. ಆದ್ರೆ ಸರ್, ನಾನು ನಿಮ್ಗೊಂದು ಪ್ರಶ್ನೆ ಕೇಳೋದು, ಇದನ್ನ ಸಮಾಧಿಗಳನ್ನ ಮಾಡಕ್ಕೆ ಯಾಕೆ ಈ ಜಾಗ ಆರಿಸ್ಕೊಂಡ್ರು ಅಂತ ಅನ್ನೋಕೆ, ಈಗ ಇದು ಅಲ್ಲೊಂದು ಪುಟ್ಟದೊಂದು ಬರಹ ಓದಿದಾಗ ನನಗೆ ಕನೆಕ್ಟ್ ಆಗಿತ್ತು. ಈಗ ಇಲ್ಲಿ ಪುಲಕೇಶಿ ಇಲ್ಲಿ ಇತ್ಕೊಂಡು, ಅಂದ್ರೆ 1ನೇ ಪುಲಕೇಶಿ ಇಲ್ಲಿ ಇತ್ಕೊಂಡು ಆತ, ಯಾಕಂದ್ರೆ ಬಾದಾಮಿ ಚಾಲುಕ್ಯರ ಸಾಮ್ರಾಜ್ಯದ ಸ್ಥಾಪಕ 1ನೇ ಪುಲಕೇಶಿ, ಯಾಕಂದ್ರೆ ಅವರ ಹಿರಿಯರು ಅದು ಜಯಸಿಂಹ ಮತ್ತೆ ರಣರಾಗ ಐಹೊಳೆಯಲ್ಲಿ ಮಾಂಡಲಿಕರವರು. ಸೊ ಇಲ್ಲಿ ಆತ ತನ್ನ ಸಾಮ್ರಾಜ್ಯ ವಿಸ್ತರಣೆ ಮಾಡೋಕೆ ಬಾದಾಮಿಯಲ್ಲಿ ಕೋಟೆ ಕಟ್ಟಬೇಕು, ಬಾದಾಮಿಯಲ್ಲಿ ಸಾಮ್ರಾಜ್ಯ ಸ್ಥಾಪನೆ ಮಾಡಬೇಕು ಅಂದ್ರೆ ಇಲ್ಲಿ ಇದ್ಕೊಂಡು ಶುರು ಮಾಡದ ಅನ್ನೋ ತರದ್ ಒಂದು ಬರಹ ಇದೆ. ಅಧಿಕೃತ ಅಲ್ಲದೆ ಇರ್ಬೋದು, ಆದ್ರೆ ಆ ಮೂಲಕ ಇಲ್ಲಿದ್ರು ಅಂದ್ರೆ ಅವ್ರಿಗೆ ಈ ಹುಲಿಗೆಮ್ಮನ ಒಂದು ಆಶೀರ್ವಾದ, ಇಲ್ಲಿರುವಂತಹ ಈ ಏನೋ ಶಕ್ತಿ, ಪಾಸಿಟಿವ್ ಎನರ್ಜಿ ಇದೆಲ್ಲ ಇಷ್ಟ ಆಗಿ ಇಲ್ಲಿಂದ ಅವ್ರ ಮೂಲ ಶುರು ಮಾಡಿರೋ ಸಾಧ್ಯತೆ ಇದೆ. ಹಾಗಾಗಿ ಅವ್ರ ಸಮಾಧಿಗಳನ್ನ ಇಲ್ಲಿ ಹಾಕೊಂಡ್ರ ಸಾಧ್ಯತೆನೂ ಇದೆ, ಯಾಕಂದ್ರೆ ಅವ್ರ ಮೂಲ ಸ್ಥಾನ ಅನ್ನೋ ಕಾರಣಕ್ಕೆ ಇರ್ಬೋದು. ಇದೊಂದು ಅಸಂಪ್ಷನ್. ಸೊ ಇದು ಇರ್ಬೋದು ಅನ್ನೋದು ನನ್ನ ಅನಿಸಿಕೆ, ಯಾಕಂದ್ರೆ ಅಲ್ಲೊಂದು ಬರಹ ಅದನ್ನ ಹೇಳುತ್ತೆ. ಹಾಗಾಗಿ ಆಮೇಲೆ ಪ್ರಾಕೃತಿಕವಾಗಿ ಕೂಡ ನೋಡಿ ಎಷ್ಟು ಚೆನ್ನಾಗಿದೆ ಇದ್ರ ಎಲಿವೇಶನ್ಸು, ಪ್ರಕೃತಿಯ ನೇಚರ್ ಸೊಬಗು ಎಲ್ಲವೂ. ಒಟ್ಟು ಇಲ್ಲಿಗೆ ಈ ಮಣ್ಣಿಗೆ ಈ ಜಾಲಿ ಚಾಲುಕ್ಯರದ ಒಂದು ದೊಡ್ಡ ಲಿಂಕ್ ಇದೆ. ಹೌದೌದು, ದೊಡ್ಡ ಕನೆಕ್ಷನ್ ಇದೆ. ಇಲ್ಲಾಂದ್ರೆ ತಮ್ಮ ಸಮಾಧಿಗಳನ್ನ ಸುಮ್ಮ ತಂದಿಲ್ಲ ಹಾಕೊಳ್ಳೋದು. ಇಲ್ಲಿ ಬಿಡ್ರಿ ಸ್ನೇಹಿತರೆ. ಈಗ ಇಲ್ಲಿನ ಅರ್ಚಕರ ಮನೆ ನೋಡೋಣ ಸ್ನೇಹಿತರೆ. ಗುಹೆ ಒಳಗಡೆ ಮನೆ ಇದೆ ಹುಲಿಗೆಮ್ಮನ ಕೊಳದಲ್ಲಿ. ದಯವಿಟ್ಟು ತೋರಿಸಿ ನಿಮ್ಮ ಮನೆ. ಹ್ಞೂ, ಮನೆ ಉಗ್ರಾನ್ರಿ ಇದು. ಅಡಿಗೆ ಬಂದವ್ರಿಗೆ ಮಾಡಾಕ, ನಮಗೆ ಇರಾಕ ಒಟ್ಟೇನೋ ಒಂದು ಇದು ಮಾಡಿ ಅನುಕೂಲ ಮಾಡ್ಯಾರ ಮೊದಲು. ಎಷ್ಟು ವರ್ಷ ಆಯ್ತು ಈ ಮನೆ ಕಟ್ಕೊಂಡಿದ್ದಾರ? ಇದು ಮೊದಲಿನ ಆಗಿನ ಇದ್ರಾಗ ಕಟ್ಟಿರಪ್ಪ ಇದನ್ನ. ಹಿಂದೆ ಮಾತೊಂದಿಟ್ಟು ಅಲ್ಲಿ ತಾನು ಇದು ಮಾಡಿದ್ದಾರೆ. ಹೊಳ್ಳಿ ಇವರು ಕಮಿಟಿಯವರು ತಟ್ಟೇನೋ ಮಾಡಿ ಪೂರ ಅಂದ್ರೆ ಮಂಗ್ಯ ಒಳಗೆ ಬರಕತ್ತಿದ್ವಲ್ರಿ, ಹಂಗಾಗಿ ಅದರ ಏಕ ಮುಚ್ಚಿಸ್ಬಿಟ್ಟಾರೆ. ಏಕರೆ ಇಲ್ಲಿ ಒಳಗನ ಗುಹೆ ಐತ್ರಿ ಅದ. ಏಕರೆ ಏನಂದ್ರೆ ಚಟ್ನಿ ಕಲಿಯಪ್ಪ ಇದು. ಇದು ರೀ ಇದಕ್ಕೆ ಚಟ್ನಿ ಇರೋದ್ರಿ ಇದು. ರೀ ಇದು ರೀ ಹೂರ್ಣ ರುಬ್ಬದ್ರಿ. ಇದು ಹಬ್ಬದ ರೀ, ಹೂರ್ಣ ರುಬ್ಬದ್ರಿ ಇದು. ಹೋಳಿಗೆ ಇದು ಹಬ್ಬದ ರೀ, ಮಾಣ ಮ್ಯಾಗ ಹೂರ್ಣ ರುಬ್ದಾರಿ ಇದ್ರಿ. ಹ್ಞೂ, ಸೌದೆನ ರೀ. ಇದು ಗುಹೆ ಇದು ಒಳಗೈತಿ. ಸ್ವಲ್ಪ ನಿಮ್ದು ಟಾರ್ಚ್ ಹಾಕ್ರಿ ಅಪ್ಪ. ಇದು ಇದ್ರಿ ಅಪ್ಪ, ಇದು ರೇಷನ್ ಇಂದ್ರಿ. ಹಾಂ ರೀ, ಏನಿದ್ರು ಚಿನ್ನ ಬಂಗಾರದೆಲ್ಲ ಸಾಮಾನು ಅಲ್ಲೇ ಕಮಿಟಿಯವ್ರ ಕಡೆಗಿರ್ತಾವ್ರೆ. ಇವಷ್ಟು ಏನಿದ್ದು ನಮಗೆ ಸುಮ್ಮ ಅಡಿಗೆಗೆ ಅದಕ್ಕೆ ಅಷ್ಟೇ. ಇದಕ್ಕೆ ಅಪ್ಪ ಬ್ಯಾಟ್ರಿ ಹಾಕಿದ್ರಂದ್ರೆ ಮೊದಲಟ್ಟು ನಮ್ಮ ಅಪ್ಪರವ್ರು ಇದ್ದಾಗ ರೀ ಇದು ಇರ್ತಿದ್ರೆ ಊಟ. ಈಗ ಒಟ್ಟು ಕಡಿಮೆ ಆಗ್ಬಿಟ್ಟವ್ರಿ ಎಲ್ಲ. ಈಗ ಒಟ್ಟು ಬೆಳಕು ದೊಡ್ಡ ಗುಹೆ ಒಳಗೆ ಬರ್ರಿ ಅಪ್ಪ. ಇವು ಒಟ್ಟು ಲೈಟಿನ ವ್ಯವಸ್ಥೆ ಕಡಿಮೆ ರೀ ಅಲ್ಲೇ, ಹಾಗಾಗಿ ಇದು ಮಾಡಿದ್ರಿ. ಕಾಲ ಹೆಚ್ಚುಕೊಂಬರ್ರಿ ಅಪ್ಪ. ಇದು ರೀ ಮೊದಲಿನ ಇದು ಪೂರ ಅಲ್ಲಿ ತನ ಐತೆ ನೋಡಿಪ್ಪ. ಅಲ್ಲಿ ಗೋಡೆ ಐತಲ್ರಿ, ಉಟ್ರಿ ಇದು. ಇಲ್ಲಿವರೆಗೂ ಐತ್ರಿ ಇದು. ಇಲ್ಲಿಗೆ ಲಾಸ್ಟ್ ಇದು. ಮೊದಲಿನ ಕೈದ್ರೊಳಗೆ ಒಟ್ಟು ಹಿರಿಯರು ಹಿರಿಯರು ಒಂದು ಇದನ್ನು ಮಾಡಿದ್ದಂಥದ್ದು ಇದು ರೀ. ಇಲ್ಲೇ ಗೋಡೆ ಐತಲ್ರಿ ಇದು. ಇಲ್ಲಿಂದ ಹಿಂಗೆ ಮಾರ್ಗ ಇತ್ತಂತ್ರಿ ಈಗ ಅಡ್ಡಾಡಕ್ಕೆ. ಏನೋ ಹಿಂದಿಕ್ಕಲ್ಲಿ ಇದ್ರೊಳಗೆ ಹೇಳಿದ್ರಿ ಅದು ಅಡ್ಡಾಡಕ್ಕೆ. ಇದನ್ನು ಈಗ ಮುಚ್ಚಿಸಿಬಿಟ್ಟಾರೆ ಅದನ್ನು, ಯಾರು ಹೋಗ್ಬಾರ್ದಂತೆ.
ಆದರೆ ತಪಸ್ವಿಗಳು ತಪಸ್ಸು ಮಾಡ್ತಿದ್ದೆ ಇಲ್ಲೇ ತಪಸ್ ಮಾಡ್ಯಾರ ಇಲ್ಲಿ ಇದೆಲ್ಲ ಜಾಗ ತಪಸ್ ಮಾಡಿದ್ವು ರೀ ಹಿಂದಕ್ಕೆ ಅಜ್ಜಾರವರು ಯಾರ್ಯಾರು ಅಜ್ಜಗನ ಕಂಡಪಟ್ಟಿ ಅಜ್ಜಾರ ಅವ್ರು ಇವ್ರು ಬಂದು ಯಾರು ಕುಂದಿರ್ತೀವಿ ಅಂತಂದ್ರೆ ತಪಸ್ಸಿ ಕುಂತು ಹೋಗ್ತಾರೆ ಹೋಗ್ತಾರೆ. ಹ್ಞೂ ರೀ. ರೈಟ್. ಬಹುಶಃ ಭುವನೇಶ್ ಸರ್, ಇಷ್ಟೊಳ್ಳೆ ತಪಸ್ವಿಗಳು ಆಧ್ಯಾತ್ಮವಾದಿಗಳು ಶಕ್ತಿ ಇರೋದ್ರಿಂದನೇ ಚಾಲುಕ್ಯರು ಅವರ ಸಮಾಧಿಗಳನ್ನು ಮಾಡೋಕ್ಕೆ ಈ ಜಾಗ ಮಾಡ್ಕೊಂಡಿರ್ಬೇಕು. ಹೌದೌದು, ಖಂಡಿತ. ಅದು ಇರ್ಬೋದು ಅಂತ ನಮಗೂ ಅಂಥ ಬರೋ ಏನು ಮಾಹಿತಿ ಇಲ್ಲ ರೀ, ಇರ್ಬೋದು ಅಂತ ಅನ್ಸುತ್ತೆ ರೀ ನಮಗೆ. ಆಗಿನ ಇದ್ರೊಳಗೆ ಗುಹೆ ಅದ್ರೊಳಗನ ಮತ್ತು ಅಲ್ಲೊಟ್ಟು ಆ ಕಡೆ ಒಂದು ಇದು ಐತ್ರಿ ಇದು ಏಕ ಹಿಂಗೆ ಇದು ಇತ್ತು ರೀ ಇದು ದಾರಿ ಕಲ್ಪಡಿ ಹೆಟ್ಟು ಮ್ಯಾಕೆ ಹೋಗಂಗಿತ್ತು ರೀ ಅದು ಮೇಲೆ ಬಂಡೆ ಮೇಲ್ಕೆ ಒಂದು ಒಳಗೆ ರೀ ಹಿಂಗೆ ಸರ್ಕ್ಲನ ಐತ್ರಿ ಏಕ ಹಿಂಗೆಲ್ಲ ಹೋಗುತ್ತೆ ಮುಂದೆ ಹೋಗಿ ಎದಕ್ಕೋ ಅಲ್ಲೇ ಒಟ್ಟು ಹಾಗ ನೋಡಕ್ಕೆ ಮುಂದೆ ಹಿಂಗೆ ಹೆಂಗೆ ಐತ್ರಿ ಗುಹೆ ಹಿಂಗೆ ಸರ್ಕ್ಲನ ಐತ್ರಿ ಅದು. ಯಾಕೆ ಕ್ಲೋಸ್ ಮಾಡಿರಿ? ಅದನ್ನು ಹಿರಿಯರು ಇದನ್ನ ಮಾಡಿದಾರೆ ಅವಕ್ಕ. ಈಗ ಯಾವ್ರು ಇವ್ರು ಬರೋದು ಹೋಗೋದು ಇದನ್ನ ಮಾಡಿದಾರಲ್ರಿ, ಸಣ್ಣ ಸಣ್ಣ ಹುಡುಗರು ಹಾರ ಮತ್ತೆ ಎಲ್ಲಿದೆ ಅಂತೇಳಿ ಇದು ಮಾಡಿ ಮುಚ್ಚಿಬಿಟ್ರಿ ಅದನ್ನು. ಸೂಪರ್. ಹ್ಞೂ ಸರ್. ಬರ್ರಿ. ಒಟ್ಟು ಸ್ನೇಹಿತರೆ, ಇದು ನೋಡಿ ಹುಲಿಗೆಮ್ಮನ ಕೊಳ್ಳದ ಒಳಗಡೆ ಇರುವಂತಹ ಆ ಅರ್ಚಕರ ಮನೆಯಿಂದ ಒಳಗಡೆ ಬಂದರೆ ಇರುವಂಥ ಗುಹೆ. ಇದು ನಿಗೂಢವಾದೊಂದು ಗುಹೆ ನೋಡಿ. ಇಷ್ಟು ತಪಸ್ವಿಗಳಲ್ಲಿ ಬಂದು ತಪಸ್ಸು ಮಾಡಿ ವಾಸ ಮಾಡಿರುವಂಥ ಸ್ಥಳ. ಆದ್ದರಿಂದನೇ ಬಹುಶಃ ಬಾದಾಮಿಯ ಚಾಲುಕ್ಯರು ಈ ಸ್ಥಳವನ್ನು ಇದೊಂದು ಪವಾಡ ಪುರುಷರ ಜಾಗ ಅಂತ ತಮ್ಮ ಸಮಾಧಿಗಳನ್ನ ಇಲ್ಲಿ ಮಾಡ್ಕೊಳಕ್ಕೆ ಆರಿಸ್ಕೊಂಡಿರೋ ಸಾಧ್ಯತೆ ಇದೆ. ಗ್ರೇಟ್. ಬರ್ರಿ ಸರ್. ಹಾಂ ಸರ್. ಕೋತಿಗಳೆಲ್ಲ ಎತ್ಕೊಂಡೋದ್ವಾ? ಅಕ್ಕಿ ಬೆಳೆ ತಿಳ್ಬಿಟ್ಟವೆ. ಅಕ್ಕಿ ಬೆಲ್ಲ ಇಲ್ಲೋ ಎತ್ಕೊಳ್ಳೋ. ಈ ವಿಡಿಯೋ ನೋಡಿದ್ದಕ್ಕೆ ನಿಮಗೆ ತುಂಬ ತುಂಬ ಧನ್ಯವಾದ. ಕರ್ನಾಟಕ ಬಲ ಕನ್ನಡ ಟೀ ಶರ್ಟ್ಗಳಿಗಾಗಿ ಈ ಕೆಳಗಿನ ನಂಬರ್ಗೆ ಸಂಪರ್ಕಿಸಿ ಅಥವಾ ವೆಬ್ಸೈಟ್ಗೆ ಲಾಗಿನ್ ಆಗಿ. ಶುಭವಾಗಲಿ. ಜೈ ಕನ್ನಡಾಂಬೆ. ಕಲಾ ಮಾಧ್ಯಮದ ಎಲ್ಲಾ ಎಪಿಸೋಡುಗಳು ನಿಮಗೆ ಸಿಗಬೇಕು ಅಂತಂದ್ರೆ ಕಲಾ ಮಾಧ್ಯಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ನ ಕ್ಲಿಕ್ ಮಾಡಿ, ತಪ್ಪದೇ ಮಾಡಿ. ವಿಡಿಯೋ ನೋಡಿದ್ದಕ್ಕೆ ನಿಮಗೆ ತುಂಬ ತುಂಬ ಧನ್ಯವಾದಗಳು. ಪುಸ್ತಕಗಳನ್ನು ಓದು ಮನಸ್ಸನ್ನು ಅರಳಿಸುತ್ತೆ, ಬುದ್ಧಿಯನ್ನು ಚುರುಕು ಮಾಡುತ್ತೆ, ಕಾಣದ ಹೊಸ ಲೋಕವನ್ನು ಪರಿಚಯಿಸುತ್ತೆ. ಹಾಗಾಗಿ ಓದುವ ಸಂಸ್ಕೃತಿ ಹೆಚ್ಚಾಗ್ಲಿ. ಧನ್ಯವಾದ.